ಡಾಕ್ಟ್ರೆ ಮಾತ್ರೆ ಲಿಸ್ಟ್ ಅಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ ಅದು ಎಲ್ಲೂ ಸಿಗ್ತಾ ಇಲ್ಲ. ಮಾತ್ರೆ ಅಲ್ಲ ಬ್ರೋ, ಪೆನ್ ಬರೀತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ. ಲೇ ಚಪ್ರಿ ಡಾಕ್ಟ್ರೆ, ನಿನ್ ಪೆನ್ ಟೆಸ್ಟ್ ಹಿಡ್ಕೊಂಡ್ ನಾನು 20 ಮೆಡಿಕಲ್ ಸ್ಟೋರ್ ಸುತ್ತಿದ್ದೀನಲ್ಲ. ಸಾರಿ ಬ್ರೋ, ನಿನ್ ಸಾರಿ ಮನೆ ಹಾಳಾಗ್ಲಿ. 20 ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ಆಗ್ಬಿಡಿದೆ ನಾಳೆ ತರ್ಸ್ಕೊಡ್ತೀನಿ. ಒಬ್ಬ ಹೇಳ್ತಾನೆ ಇದು ಬ್ಯಾನ್ ಆಗ್ಬಿಡೈತೆ ನಿನ್ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ ರೇಟ್ ಜಾಸ್ತಿ ಆಗುತ್ತೆ. ಮಿಂಡ್ರಿ ಬಿಡ್ದವ್ರು ಇದು ಏಡ್ಸ್ ಕ್ಯಾನ್ಸರ್ 2 ಒಟ್ಟಿಗೆ ಮಾತ್ರ ಇದು ಎಲ್ಲೂ ಸಿಗಲ್ಲ, ರಷ್ಯಾದಲ್ಲಿ ಮಾತ್ರ ಸಿಗೋದು. ನೀವು ಅಂದ್ರೆ ನಾನೇ ಖುದ್ದಾಗ ಹೋಗಿ ತಗೊಂಬತ್ತೀನಿ ಅಂತವ್ನೆ. ನಂಗಂದಿದ್ಕೂ ಬೇಜಾರಾಗಿಲ್ಲ. ನಿಮ್ಮಲ್ಲಿ ಯಾರಿಗೆ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತೆ ಅಂತ ಕೇಳ್ತವ್ನೆ. ಹೊಟ್ಟೆ ಎಷ್ಟು ಉರ್ತಾವ್ರು ನೋಡಿದ್ರೆ ಅಲ್ಲೋ ಯಾರೋ ಏ ಮಿಂಡ್ರೆ, ನಾನು ನಿನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ನಲ್ಲ. ಆ ಗುರು ಹೆಂಗಿದ್ದೀರಾ? ಆ ಗುರು ಚೆನ್ನಾಗಿದ್ದೀನಿ. ಎಲ್ಲಿ ದುಡ್ಡೆ ಕಳಿಸ್ಲಿಲ್ಲ ನೀವು? ಸಾರಿ ಗುರು, ಬಾಸು 3 ದಿನದಿಂದ ಕೆಲಸ ಕೊಟ್ಟು ಸಾಯಿಸ್ತಾ ಅವನೆ. ಹೌದಾ, ನಿನ್ ಕಷ್ಟ ನನಗೆ ಅರ್ಥ ಆಗತ್ತೆ. ಸರಿ, ಇವತ್ತ ಅಮೌಂಟ್ ಕಳ್ಸು. ಗುರು, ಇವತ್ತು ಹೆಂಗಿದ್ರು ಟೈಮ್ ಆಗೋಯ್ತು. ನಾಳೆ ಸ್ಯಾಟರ್ಡೆ, ನಾಡಿದ್ದು ಸಂಡೆ, ನೆಕ್ಸ್ಟ್ ಸೋಮವಾರನೇ ನೀವು ದುಡ್ಡು ಸಿಗೋದನ್ನ. ನನ್ ಕಷ್ಟನೂ ಅರ್ಥ ಮಾಡ್ಕೊಂಬಾಗ ನನ್ಗೂ ಖರ್ಚಿದೆ. ನಾನು ನನ್ನ ಫ್ರೆಂಡ್ ಮದ್ವೆಗೆ ಹೋಗ್ಬೇಕು. ಸೂಟ್ ಹೊಲ್ಸಕ್ ದುಡ್ಡೇ ಇಲ್ಲ. ಗುರು, ಒಂದ್ ಕೇಳಲ್ಲ, ನಿಮ್ದು ಸೂಟ್ದು ಸೈಜ್ ಎಷ್ಟು? ಎಲ್ ಸೈಜು? ಅಂದಾದ್ರೆ ನಾನ್ ಸೂಟ್ ಹಾಕೊಂಡೋಗಿ. ನಿಂದ? ಹೌದು. ಯಾವ ಬ್ರ್ಯಾಂಡು? ಏಮನ್ ಬ್ರ್ಯಾಂಡು. ಹೌದಾ, ಸರಿ ಗುರು. ಸರಿ, ಮನೆಗ್ ಬಂದು ತಗೊಂಡೋಗಿ. ನಾನ್ ಬರೋಲ್ಲ, ಎಲ್ಲಾದ್ರೂ ಇಟ್ಕೊಟ್ಬಿಟ್ರೆ ಪೊಲೀಸ್ ಅವ್ರಿಗೆ. ಒಂದ್ ಕೆಲ್ಸ ಮಾಡು, ಪೋರ್ಟರ್ ಮಾಡ್ಬಿಡು. ಸರಿ ಗುರು, ಪೋರ್ಟರ್ ಮಾಡ್ಬಿಡ್ತೀನಿ. ಸರಿ ಗುರು, ದುಡ್ಡು ಯಾವಾಗ ಕೊಡ್ತೀಯಾ? ನೆಕ್ಸ್ಟ್ ಮಂತ್ ಪೇಮೆಂಟ್ ಆಗಿದ ತಕ್ಷಣ ಫಸ್ಟ್ ನಿಮಗೆ ಹಾಕ್ತೀನಿ. ಲೌಡೆ, ಅಲ್ಲಿವರೆಗೂ ನಾನೇನ್ ಮಾಡ್ಲಿ? ನೀವು ಮತ್ತೆ ಕಳ್ತನ ಮತ್ತೆ ಕಿಡ್ನಾಪ್ ಏನು ಮಾಡೋದ್ ಬೇಡ ಅಂತ ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ ನಿಮ್ಗೆ. ಕಿಡ್ನಾಪ್ ಮಾಡ್ದಂಗ್ ದುಡ್ಡು ಬರೋದಾ ಹೆಂಗೆ? ಸರಿ, ತಿಂಗಳು ನನ್ ಮದುವೆ ಇದೆ, ನನಗೆ ರಜಾ ಬೇಕು. ಕಿರಣ್, ಇದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋ ಟೈಮ್. ಕಿರಣ್, ನೀನ್ ಇವಾಗ ರಜೆ ಕೇಳ್ತಾ ಇದೆಯಾ? ಬೇರೆ ಯಾವ ಬರುತ್ತೋ ಬೇರೆ ಯಾವತ್ಲಾದ್ರು. ಏಪ್ರಿಲ್ ಅಲ್ಲಿ ಮದ್ವೆ ಆಗ್ಲಾ? ಏಪ್ರಿಲ್ ಅಲ್ಲಿ ಕ್ಲೈಂಟ್ ಮೀಟಿಂಗ್ ಇದೆ ಕಿರಣ್, ಬೇಡ. ಹೋಗ್ಲಿ, ಮೇ ಜೂನ್ ಅಲ್ಲಿ ಮದ್ವೆ ಆಗ್ಲಾ? ಮೇ ಜೂನ್ ಅಲ್ಲ, ಕ್ಲೈಂಟ್ಸ್ ಇನ್ವೆಸ್ಟ್ ಮಾಡಕ್ ಬರ್ತಾರೆ, ನೀನೆ ಪ್ರೆಸೆಂಟೇಶನ್ ಕೊಡ್ಬೇಕು. ಹೋಗ್ಲಿ, ಜುಲೈ ಆಗಸ್ಟ್ ಅಲ್ಲಿ ಮದ್ವೆ ಆಗ್ಲಾ? ಸಾರ್ ಬೇಡ ಕಿರಣ್, ಅವಾಗ ನಾನಿರಲ್ಲ, ನನ್ ಕೆಲ್ಸನೆಲ್ಲ ನೀನೆ ಹ್ಯಾಂಡಲ್ ಮಾಡಬೇಕು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅವಾಗ ಹಬ್ಬಗಳಿರುತ್ತೆ, ತುಂಬಾ ಕೆಲಸ ಜಾಸ್ತಿ. ಡಿಸೆಂಬರ್ ವರ್ಗು ನೀನು ರಜಾ ಸಿಗಲ್ಲ. ಜನವರಿ ಫೆಬ್ರವರಿ ಎಲ್ಲಾರು ಮದ್ವೆ ಆಗ್ತೀನಿ ಬ್ರೋ. ಲೌಡೆ, ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಕ್ಲೈಂಟ್ಸ್ ಮೀಟಿಂಗ್ ಇದೆ, ಅದನ್ನ ಮಾತ್ರ ಮಿಸ್ ಮಾಡ್ಕೊಳಂಗಿಲ್ಲ. ಅವಾಗೂ ಬೇಡ. ಒಂದ್ ಕೆಲಸ ಮಾಡೋ ಬಿಡ್ತಾವನೆ, ಇಲ್ಲಿ ಹುಡುಗಿ ರೆಡಿ ಇದ್ದಾಳೆ, ನೀನೇ ಬಂದ್ ಮದ್ವೆ ಆಗ್ಬಿಟ್ಟ ಅವಳು. ಕಂಪ್ನಿಲಿ ಏನೇನ್ ಕೆಲಸ ಇದೆ ಎಲ್ಲ ನಾನೇ ನೋಡ್ಕೋತೀನಿ. ಕರೆಕ್ಟ್ ಆಗಿರೋದು ಕಿರಣ್, ಅದಕ್ಕೆ ನೀನ್ ನನ್ ಫೇವ್ರೇಟ್ ಎಂಪ್ಲಾಯ್ ಅನ್ನೋದು. ನೀನ್ ಅಷ್ಟೊಂದು ಫೋನ್ ಇಡ್ತೀಯ ಅಥವಾ ಅಲ್ಲೇ ಒಂದ್ ಬೀಜ ಕಿತ್ತಾಕ್ಲಾ? ಓ, ಅಲ್ಲಾಗಿ ಲೆವೆಲ್ಗೆ ಬಂದಾತ. ಓಕೆ ದೀಪೇನ್, ಮೇನ್ ಕ್ವಶನ್ ಬರೋಣ. ನೀವು ನನ್ ಜೊತೆ ಏನಕ್ಕೆ ಕೆಲಸ ಮಾಡ್ಬೇಕು? ಯಾಕೆ ಸರ್ ಇಷ್ಟೊಂದ್ ಕೆಲಸ ಎಲ್ಲ ನೀವೇ ಮಾಡ್ಕೋತೀರಾ? ನೀವೇನ್ ಅಡಿಗೆ ಮನೆ ಓಪನ್ ಮಾಡಿಲ್ವಲ್ಲ ಒಬ್ರೇ ಮಾಡಕ್ಕೆ? ಕಂಪ್ನಿ ತಾನೇ ಓಪನ್ ಮಾಡಿರೋದು. ಹಾ ದೀಪೇನ್, ನಿಮ್ಗೆ ನನ್ ಕ್ವಶನ್ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ನೀವು ನಮ್ ಕಂಪ್ನಿಲೇ ಏನು ಕೊರಟ್ ಮಾಡ್ಬೇಕು ಅಂದ್ರೆ ನಮ್ ಜೊತೆನೆ ಯಾಕೆ ಮಾಡ್ಬೇಕು ಅಂತ. ಲೌಡೆ, ನಂದೇ ಸ್ವಂತ ಕಂಪ್ನಿ ಇದ್ದಿದ್ರೆ ನಾನ್ ಯಾಕೆ ನಿನ್ನ ಹತ್ರ ಬರ್ತಾ ಇದ್ದೆ? ಅದಕ್ಕೆ ನಿನ್ನ ಹತ್ರ ಬಂದಿರೋದು. ಈ ಮಿಂಡ್ರುಗುಳ್ದೋನೆ ನಾನ್ ಕೇಳ್ತಾ ಇರೋದು, ನೀನ್ ಯಾಕೆ ಈ ಕಂಪ್ನಿಲಿ ಕೆಲಸ ಮಾಡ್ಬೇಕು ಅಂತ? ದುಡ್ಗೋಸ್ಕರ? ಬೋಳಿ ಮಗನೆ, ಅರ್ಥ ಮಾಡ್ಕೋ ಕ್ವಶನ್ನ. ಇವಾಗ ದುಡ್ಡನ್ನ ಸೈಡಿಗಿಡು. ನೀನ್ ಯಾಕೆ ಕೆಲಸ ಮಾಡ್ಬೇಕು? ಈ ಕಂಪ್ನಿಯಲ್ಲಿ ಏನಕ್ಕೆ ಕೆಲಸ ಮಾಡ್ಕ್ಯಾ? ಅಂದ್ರೆ ಕೆಲಸ ಏನಕ್ ಬೇಕು? ದರಿದ್ರ ನನ್ ಮಗನೇ, ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಾನ್ ಏನಕ್ಕೆ ಕೆಲಸ ಮಾಡ್ಲಿ? ದುಡ್ಗೋಸ್ಕರ ನನ್ ಕೆಲಸ ಹುಡುಕ್ತಾ ಇರೋದು. ಅಯ್ಯೋ ದೇವ್ರೆ, ಈ ಬೋಳಿ ಮಗನ ಏನ್ ಕ್ವಶನ್ ಕೇಳಪ್ಪ ಅನ್ನೋದು ಕೇಳಲೇ ಬೇಡ ಕಣಲ್ಲೋಡೆ. ಸೀದಾ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಡು. ಕ್ವಶನ್ ಮತ್ತೆ ಆನ್ಸರ್ಸ್ ಅಲ್ಲಿ ಏನಿದೆ ಹೋಗ್ನಿ ಬಿಡು, ತಲೆ ಕೆಡಿಸ್ಕೊಬೇಡ. ಸ್ಟಾರ್ ಎಷ್ಟು ಕೊಡ್ತೀಯಾ? 20,000. 20,000ನಾ? 20,000ಕ್ಕೆ ಇಷ್ಟೊಂದೆಲ್ಲ ಕ್ವಶನ್ ಕೇಳ್ತೀಯ ನೀನು? ನೀನೆ ನನ್ನ ರಿಜೆಕ್ಟ್ ಮಾಡೋದು? ಹೋಗೋ ಬೋಸಡಿಕೆ, ನಾನು ನಿನ್ನ ರಿಜೆಕ್ಟ್ ಮಾಡ್ತೀನಿ. 20,000ಕ್ಕೆಲ್ಲ ಯಾವ ನಿನ್ ಕೈ ಕೆಳಗಡೆ ಕೆಲಸ ಮಾಡ್ತಾನೆ? ಓ, ಅಲ್ಲಾಗಿ ಲೆವೆಲ್ಗೆ ಬಂದಾತ.